ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದಾರೆ, ಬಟ್ ಯಾರು ಸಬ್ಸ್ಕ್ರೈಬ್ ಅಂತೂ ಮಾಡ್ತಿಲ್ಲ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ನಮ್ಮ ಕಿಚನಲ್ಲಿ ಗ್ಯಾಸ್ ಸ್ಟವ್ ಹಾಗೆ ಗ್ಲಾಸ್ ಐಟಮ್ಸ್, ಕಿಚನ್ ವಾಲ್ ಆ್ಯಂಡ್ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ತುಂಬ ಗಲೀಜಾಗಿಬಿಟ್ಟಿದೆ. ಸೊ ಅದನ್ನು ಇವಾಗ ಹೇಗೆ ಕ್ಲೀನ್ ಮಾಡ್ಕೋಬೇಕು, ಸಿಂಪಲಾಗಿ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಗೊತ್ತೇ ಇರುತ್ತೆ. ಯಾರಿಗಾದರೂ ಗೊತ್ತಿಲ್ಲದಿರೋರಿಗೆ ಯೂಸ್ ಆಗುತ್ತೆ ಅಂತಂದೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಟಿಪ್ಸ್ನ ಕೂಡ ಹೇಳ್ತೀನಿ. ಇಲ್ಲಿ ಬರ್ನರ್ಸ್ ಎಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ವಿಮ್ ಲಿಕ್ವಿಡ್ ಆ್ಯಂಡ್ ಒಂದು ಅರ್ಧ ನಿಂಬೆಹಣ್ಣು, 1 ಟೀ ಸ್ಪೂನಷ್ಟು ಸಾಲ್ಟನ್ನು ಹಾಕಿ ಬಿಸಿ ನೀರು ತಗೊಂಡು ಈ ಬರ್ನರ್ಸ್ ಎಲ್ಲ ಮುಳುಗೋಷ್ಟು ನಾವು ನೀರನ್ನು ಹಾಕ್ಕೋಬೇಕು. ಫುಲ್ ಬಿಸಿ ಇರಬೇಕು ನೀರು, ಉಗುರು ಬೆಚ್ಚಗೆ ಆ ಥರ ಇರಬಾರ್ದು. ಆಮೇಲೆ ಒಂದು ಮುಚ್ಚಳ ಇಟ್ಬಿಟ್ಟು ಒಂದು 1 or 2 hours ಹಾಗೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಈ ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಂಬರೋಣ. ನಮ್ಮ ಕಿಚನ್ ಕೌಂಟರ್ ಟಾಪ್ ಮೇಲೆ ಅಷ್ಟೊಂದು ಸ್ಪೇಸ್ ಇರಲ್ಲ, ಸೊ ಅದರಿಂದ ಇಲ್ಲಿ ನಾನು ಜಾಸ್ತಿ ಏನು ಇಟ್ಕೊಳ್ಳಲ್ಲ. ಈ ಸ್ಟ್ಯಾಂಡ್ ಒಂದೇ ಇಟ್ಕೊಂಡಿದ್ದೀನಿ. ಆ ಸ್ಟ್ಯಾಂಡ್ ಒಳಗಡೆನೂ ಡೈಲಿ ನಾವು ಏನೆಲ್ಲ ಯೂಸ್ ಮಾಡ್ತೀವೋ ಸೊ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಲೈಕ್ ಸಾಲ್ಟು, ಅರಿಶಿನ ಪುಡಿ, ಹಾಗೆ ಪೆಪ್ಪರ್, ಚಿಲ್ಲಿ ಪೌಡರ್ ಆ್ಯಂಡ್ ಆಯಿಲು, ಸೊ ಆ ಥರ. ಮತ್ತು ಇಲ್ಲೆಲ್ಲನೂ ನೀಟಾಗಿ ಎಲ್ಲನೂ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಫಸ್ಟು ಈ ವಾಲ್ ಟೈಲ್ಸು, ಗ್ಯಾಸ್ ಸ್ಟವ್ ಹಾಗೆ ಕಿಚನ್ ಕೌಂಟರ್ ಟಾಪ್ ಇದೆಲ್ಲ 1 by 1 ಕ್ಲೀನ್ ಮಾಡ್ಕೊಳ್ಳೋಣ. ಫಸ್ಟು ಧೂಳು ಆ ಥರ ಇರುತ್ತಲ್ಲ, ಸೊ ಅದನ್ನೆಲ್ಲ ಫಸ್ಟು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಆಮೇಲೆ ಇನ್ನು ಟೈಲ್ಸ್ನ ಕ್ಲೀನ್ ಮಾಡ್ಕೊತೀನಿ. ಮೇಲ್ಗಡೆ ಟೈಲ್ಸ್ ಅಂತೂ ಕ್ಲೀನ್ ಮಾಡಿಕೊಂಡೆ, ಅಂದರೆ ಕಿಚನ್ ಕೌಂಟರ್ ಟಾಪ್ನ ಹತ್ಬಿಟ್ಟು ಮೇಲ್ಗಡೆ ಒರೆಸ್ಕೋಬೇಕು. ಇನ್ನು ಫುಲ್ ಮೇಲೆ ತನಕ ಹಾಕಿದ್ದಾರೆ. ಇನ್ನು ಇವಾಗ ನಾನು ಇಳಿದ್ಬಿಟ್ಟು ಇನ್ನು ಕೆಳಗಡೆ ಮಾತ್ರ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟು ಒಂದು ಸತಿ ಟೈಲ್ಸ್ನ ಒರೆಸ್ಕೊಂಡು ಆಮೇಲೆ ಒಂದು ಸ್ಕ್ರಬ್ಬರ್ ಇರುತ್ತಲ್ಲ, ಸೊ ಆ ಸ್ಕ್ರಬ್ಬರ್ ತೊಗೊಂಡು ಸ್ವಲ್ಪ ವಿಮ್ ಸೋಪ್ನ ಡಿಪ್ ಮಾಡಿಬಿಟ್ಟು ನೀಟಾಗಿ ಉಜ್ಕೊತಾ ಇದ್ದೀನಿ. ಸೊ ಈ ಥರ ಉಜ್ಜೋದ್ರಿಂದ ನಮಗೆ ಟೈಲ್ಸ್ ಮೇಲೆ ಏನಾದರೂ ಆಯಿಲ್ ಆ ಥರ ಏನಾದರೂ ಇದ್ದರೂ ನೀಟಾಗಿ ಕ್ಲೀನ್ ಆಗುತ್ತೆ. ವೀಕ್ಲಿ ಒನ್ಸ್ ಆರ್ 15 ಡೇಸ್ಗೆ ಒನ್ಸ್ ಆದರೂ ನಮಗೆ ಈ ಥರ ಡೀಪ್ ಕ್ಲೀನಿಂಗ್ ಮಾಡಿಕೊಂಡ್ರೆ ಒಂಥರ ನೀಟಾಗಿರುತ್ತೆ ಕಿಚನ್ನು. ಈ ಗ್ಯಾಸ್ ಬ್ಯಾಕ್ ಸೈಡ್ ಟೈಲ್ಸ್ ಇರುತ್ತಲ್ವ, ಸೊ ಅಲ್ಲಿ ಜಾಸ್ತಿ ಗಲೀಜಾಗುತ್ತೆ. ಅಲ್ಲಂತೂ ನಾನು ಡೈಲಿ ಕ್ಲಾತಲ್ಲಿ ಒರೆಸ್ಕೊತಾನೆ ಇರ್ತೀನಿ. ಇಲ್ಲಾಂದರೆ ಅದು ಒಂದ್ಸಲ ಹಾಗೆ ಗಲೀಜೆಲ್ಲ ಸ್ಟಿಕ್ ಆಗಿಬಿಟ್ರೆ ಟೈಲ್ಸ್ಗೆ ಅದು ಬೇಗ ಹೋಗೋದೇ ಇಲ್ಲ. ಅದರಿಂದ ನಾನು ಡೈಲಿ ಕ್ಲೀನ್ ಮಾಡ್ಕೊತೀನಿ. ಕಿಚನ್ ವಾಲ್ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ಳೋಣ. ಇಲ್ಲಿ ನನಗೆ ಸ್ವಲ್ಪ ಕಾರ್ನರಲ್ಲಿ ಅಲ್ಲಿ ಆಯಿಲ್ ಎಲ್ಲ ಜಾಸ್ತಿ ಬಿದ್ದಿದೆ, ಸೊ ಅದರಿಂದ ನಾನು ಸ್ಟೀಲ್ ಸ್ಕ್ರಬ್ಬರ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಉಜ್ಜಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಫಸ್ಟು ಬಟ್ಟೆ ತೊಗೊಂಡು ಒಂದು ಸತಿ ಒರೆಸ್ಕೊತಾ ಇದ್ದೀನಿ. ನಾವು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೋಬೇಕಾದ್ರೆ ಸ್ಟೀಲ್ ಸ್ಕ್ರಬ್ಬರ್ ಇರುತ್ತಲ್ಲ, ಸೊ ಅದನ್ನು ಮಾತ್ರ ಯೂಸ್ ಮಾಡಬೇಡಿ. ಯಾಕಂದರೆ ಇದು ಗ್ಲಾಸ್ ಆಗಿರೋದ್ರಿಂದ ಅದು ಸ್ಕ್ರ್ಯಾಚಸ್ ಬೀಳುತ್ತೆ. ಅದಕ್ಕೆ ನಮಗೆ ಇನ್ನೊಂದು ಸ್ಮೂತಾಗಿರೋ ಸ್ಕ್ರಬ್ಬರ್ ಇರುತ್ತಲ್ಲ, ಸೊ ಅದರಲ್ಲೇ ಉಜ್ಕೋಬೇಕು. ಅದರಲ್ಲಿ ಸ್ವಲ್ಪ ಹಳೇದಾಗಿದ್ದರೆ ಅದು ಇನ್ನೂ ಸಾಫ್ಟ್ ಆಗಿರುತ್ತಲ್ಲ, ಸೊ ಅದನ್ನು ತೊಗೊಂಡು ಉಜ್ಕೋಬೇಕು. ನೋಡಿ, ನನ್ನ ಈ ಥರ ಅದರಲ್ಲಿ ಸ್ವಲ್ಪ ವಿಮ್ ಸೋಪ್ನ ಡಿಪ್ ಮಾಡಿಕೊಂಡು ಈ ಥರ ಲೈಟಾಗೆ ಉಜ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಸ್ಟೀಲ್ ಸ್ಕ್ರಬ್ಬರ್ ತೊಗೊಂಡು ಇಲ್ಲಿ ಉಜ್ಕೊತಾ ಇದ್ದೀನಿ. ಇಲ್ಲಿ ನಮಗೆ ಟೀ, ಕಾಫಿ ಇಲ್ಲ ಸಾರು ಆ ಥರ ಏನಾದರೂ ಬಿದ್ದಿದ್ರೆ ಅದು ಮಾರ್ಕ್ಸ್ ಎಲ್ಲ ಬೇಗ ಹೋಗಲ್ವಲ್ಲ. ಸ್ಟೀಲ್ ಸ್ಕ್ರಬ್ಬರ್ ಆದರೆ ಬೇಗ ಹೋಗುತ್ತೆ. ಅದಕ್ಕೆ ಸ್ಟೀಲ್ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗೆಲ್ಲ ಉಜ್ಜಿದ್ದಾಯಿತು. ಇವಾಗ ಬಟ್ಟೆ ತೊಗೊಂಡು ನೀಟಾಗಿ ಒಂದ್ಸಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಆ ಬಟ್ಟೆನ ಇನ್ನೊಂದು ಸತಿ ವಾಶ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸತಿ ಕ್ಲೀನಾಗೆ ಒರೆಸ್ಕೊಂಡ್ರೆ ನಮಗೆ ಗ್ಯಾಸ್ ಸ್ಟವ್ ಅನ್ನೋದು ಕ್ಲೀನ್ ಆಗಿಬಿಡುತ್ತೆ. ಇವಾಗ ನಮಗೆ ಗ್ಯಾಸ್ ಸ್ಟವ್ ಸ್ವಿಚಸ್ ಎಲ್ಲ ಇರುತ್ತಲ್ಲ, ಸೊ ಅದು ಕೂಡ ಗಲೀಜಾಗಿರುತ್ತಲ್ವ, ಅದರಲ್ಲಂತೂ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನಾನಿಲ್ಲಿ ಬ್ರಷ್ ತಗೊಂಡು, ಅದೇ ಟೂತ್ ಬ್ರಷ್ ಅಂತೀವಲ್ಲ, ಸೊ ಅದನ್ನು ತಗೊಂಡ್ಬಿಟ್ಟು ಈ ಥರ ಉಜ್ಕೊತಾ ಇದ್ದೀನಿ. ಅಲ್ಲಿ ನನಗೆ ಕ್ಲೀನ್ ಆಯಿತು. ಸೊ ಇವಾಗ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ನಮಗೆ ಗ್ಯಾಸ್ ಸ್ಟವ್ ಸ್ವಿಚಸ್ ಕೂಡ ಕ್ಲೀನ್ ಆಯಿತು. ಇವಾಗ ಫೈನಲಾಗೆ ಒಂದು ಡ್ರೈ ಕ್ಲಾತ್ ತೊಗೊಂಡು ನೀಟಾಗಿ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊಂಡ್ರೆ ನಮಗೆ ಗ್ಯಾಸ್ ಸ್ಟವ್ ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಡ್ತು. ಇವಾಗ ಗ್ಯಾಸ್ ಸ್ಟವ್ ಕೆಳಗಡೆ ಕೌಂಟರ್ ಟಾಪ್ ಇರುತ್ತಲ್ವ, ಸೊ ಅಲ್ಲಂತೂ ಸಿಕ್ಕಾಪಟ್ಟೆ ಗಲೀಜಾಗಿರುತ್ತಲ್ವ. ಅದಕ್ಕೆ ಗ್ಯಾಸ್ ಸ್ಟವ್ನ ಸೈಡಿಗೆ ಇಟ್ಟು ಸ್ಟೀಲ್ ಸ್ಕ್ರಬ್ಬರ್ ತೊಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ಬಟ್ಟೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಗ್ಯಾಸ್ ಸ್ಟವ್ ಆ್ಯಂಡ್ ಕಿಚನ್ ಕೌಂಟರ್ ಟಾಪ್ ಟೈಲ್ಸ್ ಎಲ್ಲನೂ ಕ್ಲೀನ್ ಆಯಿತು. ಇವಾಗ ಬರ್ನರ್ಸ್ನ ಕ್ಲೀನ್ ಮಾಡ್ಕೊಳ್ಳೋಣ.
ಇಲ್ಲಿ ನಾವು ಟೂತ್ ಬ್ರಷು ಇಲ್ಲ ಅಂತಂದರೆ ಸ್ಟೀಲ್ ಸ್ಕ್ರಬ್ಬರ್ ಇರುತ್ತಲ್ಲ, ಸೊ ಅದಾದರೂ ಓಕೆ. ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಉಜ್ಕೊಂಡ್ರೆ ನಮಗೆ ಸ್ವಲ್ಪ ಕ್ಲೀನ್ ಆಗುತ್ತೆ. ಆಲ್ಮೋಸ್ಟು ತುಂಬ ಬ್ಲ್ಯಾಕ್ ಆಗಿದ್ರಂತೂ ಹೋಗೋದೇ ಇಲ್ಲ ನೋಡಿ. ಇದಂತೂ ಸ್ವಲ್ಪ ಹೋಯ್ತು, ಪರವಾಗಿಲ್ಲ, ಸ್ವಲ್ಪ ಕಲರ್ ಅಂತೂ ಚೇಂಜ್ ಆಯಿತು, ವೈಟ್ ಆಯಿತು. ಅದಂತೂ ಇನ್ನೊಂದು ಎರಡಂತೂ ಹೋಗೇ ಇಲ್ಲ, ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ಎಷ್ಟು ಹೋದ್ರೆ ಅಷ್ಟು ಹೋಗಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಈ ಸ್ಟ್ಯಾಂಡ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಕೂಡ ನಾನು ಸ್ಟೀಲ್ ಸ್ಕ್ರಬ್ಬರ್ ತಗೊಂಡು ಈ ಥರ ಚೆನ್ನಾಗಿ ಉಜ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಒಂದು ಅರ್ಧ ಗಂಟೆ ಬಿಸಿಲಿಗೆ ಇಟ್ಕೊತೀನಿ, ಚೆನ್ನಾಗಿ ಒಣಗಲಿ ಬಿಸಿಲಲ್ಲಿ. ಆಮೇಲೆ ಸಿಂಕ್ ಮೇಲ್ಗಡೆ ಅಲ್ಲಿ ಕೂಡ ಸ್ವಲ್ಪ ಟೈಲ್ಸ್ ಎಲ್ಲ ಗಲೀಜಾಗಿತ್ತು, ಸೊ ಅಲ್ಲಿ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇವಾಗ ನಾನು ಸಿಂಕ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಸಿಂಕ್ ಅಂತೂ ನಮಗೆ ಡೈಲಿ ಉಜ್ಲೇಬೇಕು, ಡೈಲಿ ಕ್ಲೀನ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಬೇಗ ಗಲೀಜಾಗುತ್ತೆ. ನಾನಂತೂ ಡೈಲಿ ನೈಟ್ ಟೈಮು ಪಾತ್ರೆ ವಾಶ್ ಮಾಡಾದ್ಮೇಲೆ ಡೈಲಿ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಇರುತ್ತೆ, ಆದ್ರೂ ಗಲೀಜಾಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಆಯಿಲ್ ಬಾಟಲ್ಸ್ನ ಕ್ಲೀನ್ ಮಾಡ್ಕೊಳ್ಳೋಣ. ಈ ಆಯಿಲ್ ಬಾಟಲ್ಸ್ ಒಳಗಡೆ ಸ್ವಲ್ಪ ಸೋಪ್ ನೀರನ್ನ ಹಾಕಿಬಿಟ್ಟು ಈಗ ಶೇಕ್ ಮಾಡ್ಕೊಂಬಿಟ್ರೆ ನಮಗೆ ಒಳಗಡೆ ಆಯಿಲೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಆಮೇಲೆ ಹೊರಗಡೆ ಬಂದು ನಮಗೆ ಸ್ವಲ್ಪ ಸ್ಕ್ರಬ್ಬರ್ ತೊಗೊಂಡು ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿಕೊಂಡ್ರೆ ಅದು ಕೂಡ ಬೇಗನೆ ಕ್ಲೀನ್ ಆಗುತ್ತೆ. ಇಷ್ಟೇ, ಇನ್ನು ಸಿಂಪಲ್, ಏನು ಇದರಲ್ಲಿ ಏನು ಡಿಫಿಕಲ್ಟ್ ಏನೂ ಇಲ್ಲ. ಸೊ ನಮಗೆ ಆಯಿಲ್ ಬಾಟಲ್ಸ್ ಕೂಡ ಕ್ಲೀನ್ ಆಗಿಬಿಡ್ತು. ಇದು ಕೂಡ ಒಂದು ಹಾಫ್ ಆನ್ ಅವರ್ ನಾನು ಬಿಸಿಲಿಗೆ ಇಟ್ಕೊತೀನಿ. ಇನ್ನು ಬರ್ನರ್ಸು ಹಾಗೆ ಸ್ಟ್ಯಾಂಡ್ಸು ಎಲ್ಲ ಬಿಸಿಲಿಗೆ ಇಟ್ಕೊಂಡಿದ್ನಲ್ವ, ಸೊ ಅದೆಲ್ಲ ಒಣಗಾದ್ಮೇಲೆ ಇನ್ನು ಗ್ಯಾಸ್ ಸ್ಟವ್ಗೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಸೊ ಈ ಬರ್ನರ್ಸ್ ಎಲ್ಲ ಒಂದು ಹಾಫ್ ಆನ್ ಅವರ್ ಬಿಸಿಲಿಗೆ ಇಟ್ರೇ ನಮಗೆ ಸ್ವಲ್ಪ ವೆಟ್ ಅನ್ನೋದು ಇರಲ್ವಲ್ಲ, ಸೊ ಅದಕ್ಕೆ ನಾನು ಬಿಸಿಲಲ್ಲಿ ಇಟ್ಟಿದ್ದೆ. ಆಮೇಲೆ ಈ ಸ್ಟ್ಯಾಂಡ್ನ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನ್ಯೂಸ್ ಪೇಪರ್ನ ಹಾಕ್ಕೊಂಡು ಇಲ್ಲಿ ಏನೇನೆಲ್ಲ ಐಟಮ್ ಇದ್ನೋ ಸೊ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಇಲ್ಲಿ ಜಾಸ್ತಿ ಏನೂ ಇರಲ್ಲ, ಪೆಪ್ಪರ್, ಚಿಲ್ಲಿ ಪೌಡರ್ ಆ್ಯಂಡ್ ಒಗ್ಗರಣೆಗೆ ಹಾಕ್ತೀವಲ್ವ, ಸೊ ಸಾಸಿವೆ, ಜೀರಿಗೆ, ಸಾಲ್ಟು, ಟರ್ಮರಿಕ್ ಮತ್ತು ಆಯಿಲ್ ಬಾಟಲ್ಸ್, ಉಪ್ಪಿನಕಾಯಿ, ತುಪ್ಪ, ಈ ಥರ ಎಲ್ಲ ಇರುತ್ತೆ ಅಷ್ಟೇ, ಇನ್ನೇನು ಇಟ್ಕೊಳ್ಳಲ್ಲ ಇಲ್ಲಿ. ಆಮೇಲೆ ಇಲ್ಲಿ ನಾವು ಆಯಿಲ್ ಬಂದು ಕೊಕೊನಟ್ ಆಯಿಲ್ ಆ್ಯಂಡ್ ಗ್ರೌಂಡ್ನಟ್ ಆಯಿಲ್ ಅಷ್ಟೇ ಎರಡೇ ಯೂಸ್ ಮಾಡೋದು. ಫ್ರೀಡಮ್, ಸನ್ಫ್ಲವರ್ ಅದೇನು ಯೂಸ್ ಮಾಡಲ್ಲ. ಆಮೇಲೆ ಅಲ್ಲಿ ಕಾರ್ನರಲ್ಲಿ ಒಂದು ಸ್ಟ್ಯಾಂಡ್ ಹಾಕಿದ್ದೇನಲ್ವ, ಸೊ ಅದು ಕೂಡ ನಾನು ಮೀಶೋಲ್ಲೇ ತರಿಸ್ಕೊಂಡಿದ್ದೆ. ಅದು 2 ಸ್ಟ್ಯಾಂಡ್ ಬಂದಿದೆ. ಅದು ಆ ಸ್ಟ್ಯಾಂಡ್ ಇನ್ನು ಸ್ವಲ್ಪ ಮೇಲಕ್ಕೆ ಹಾಕಬೇಕಿತ್ತು, ನಾನು ಸ್ವಲ್ಪ ಕೆಳಗೆ ಹಾಕ್ಕೊಂಡಿದ್ದೀನಿ. ಇನ್ನು ಗ್ಯಾಸ್ ಎಲ್ಲ ಕ್ಲೀನ್ ಆಯಿತು. ಗ್ಯಾಸ್ ಅಂತೂ ರಿಯಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇಲ್ಲಿ ನಾನು ನಿಮಗೆ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ. ನಾವು ಗ್ಯಾಸ್ ಸ್ಟವ್ ಡೈಲಿ ಕ್ಲೀನ್ ಮಾಡಿಕೊಂಡ್ರೇ ಒಳ್ಳೆಯದು. ಆ್ಯಂಡ್ ಈ ಥರ ಡೀಪ್ ಕ್ಲೀನಿಂಗ್ ಬಂದು 15 ಡೇಸ್ಗೆ ಒನ್ಸ್ ಮಾಡಿಕೊಂಡ್ರೆ ಆಯಿತು. ಬಟ್ ಗ್ಯಾಸ್ ಸ್ಟವ್ನ ಮಾತ್ರ ಡೈಲಿ ಕ್ಲೀನ್ ಮಾಡ್ಕೋಬೇಕು. ಅದು ಅಡುಗೆ ಆಗಿದ ತಕ್ಷಣ ನಾವು ಕ್ಲೀನ್ ಮಾಡ್ಕೋಬಾರ್ದು. ಯಾಕಂದರೆ ಇದು ಗ್ಲಾಸ್ ಆಗಿರೋದ್ರಿಂದ ನಮಗೆ ಇನ್ನೂ ಬಿಸಿ ಇರುತ್ತೆ. ಆವಾಗ ನಾವು ಒದ್ದೆ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಇದು ಗ್ಲಾಸ್ ಶೈನಿಂಗ್ ಅನ್ನೋದು ಬೇಗ ಹಾಳಾಗುತ್ತೆ. ಅದರಿಂದ ಸ್ವಲ್ಪ ತಣ್ಣಗಾದ್ಮೇಲೆ, ಅಡುಗೆ ಎಲ್ಲ ಆದಮೇಲೆ ತಣ್ಣಗಾದ್ಮೇಲೆ ನಾವು ಗ್ಯಾಸ್ ಸ್ಟವ್ನ ಒರೆಸ್ಕೋಬೇಕು. ನಾನಂತೂ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತೀನಲ್ವಾ, ಆವಾಗಲೇ ಗ್ಯಾಸ್ ಕೂಡ ವಾಶ್ ಮಾಡ್ಕೊಂಬಿಡ್ತೀನಿ. ಲೈಕ್ ಎಲ್ಲ ಒಂದು ಸತಿ ಒರೆಸ್ಕೊಂಬಿಡ್ತೀನಿ ಅಷ್ಟೇ. ಡೈಲಿ ಹಾಗೆ ಮಾಡ್ತೀನಿ ನಾನು. ಇನ್ನು ಈ ಥರ ಡೀಪ್ ಕ್ಲೀನ್ ಅಂತೂ 15 ಡೇಸ್ಗೆ ಒನ್ಸ್ ಮಾಡ್ಕೊತೀನಿ. ಇಲ್ಲೊಂದು ಸಿಂಪಲಾಗಿ ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸಿಂಕ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ಇಲ್ಲಿ ಸಿಂಕ್ ಮೇಲ್ಗಡೆ ಕಾರ್ನರಲ್ಲಿ ಒಂದು ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಮಗೆ ವಿಮ್ ಲಿಕ್ವಿಡ್, ವಿಮ್ ಸೋಪ್ ಅದನ್ನೆಲ್ಲ ಅಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇಷ್ಟೇ ಸಿಂಪಲಾಗಿ ನಮ್ಮ ಕಿಚನ್ ಕ್ಲೀನ್ ಆಯಿತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.